ಕೃಷ್ಣಪಳ್ಳಿ ಗ್ರಾಮದಲ್ಲಿ ಶಾರದಾಳ ಕುಟುಂಬ ನಿವಾಸಿಸುತ್ತಿರುತ್ತದೆ. ಶಾರದಾಳ ಮಗ ಸೊಸೆಯಂದಿರು ಕೂಡ ಶಾರದಾಳ ಮನೆ ಹತ್ತಿರವೇ ಬೇರೆ ಸಂಸಾರವಿಟ್ಟುಕೊಂಡಿರ್ತಾರೆ. ಹಾಗೆ ಅವರವರ ಪಾಡಿಗೆ ಅವರು ವಾಸಿಸುತ್ತಾ ಇರ್ತಾರೆ. ಒಂದು ದಿನ ಶ್ರಾವಣ ಶುಕ್ರವಾರದ ಕಾರಣದಿಂದ ದೊಡ್ಡ ಸೊಸೆ ಅನಾಮಿಕಾ ನಿದ್ರೆಯಿಂದ ಎದ್ದು ಮನೆಯ ಮುಂದೆ ಶುಭ್ರ ಮಾಡಿ ರಂಗೋಲಿ ಇಡ್ತಾ ಇರ್ತಾಳೆ. ಅದನ್ನು ನೋಡಿದ ಅತ್ತೆ ಶಾರದಾ ತನ್ನ ಗಂಡನ ಹತ್ರ, ನೋಡಿದ್ರೇನ್ರಿ, ಎಷ್ಟಾದ್ರೂ ನಮ್ಮ ಹಳ್ಳಿ ಸೊಸೆನೇ, ಆ ಸಿಟಿ ಸೊಸೆ ಅದೆಲ್ಲ ನೋಡೋದೇ ಇಲ್ಲ. ಇದುವರೆಗೂ ಎದ್ದಿದ್ದಾಳೋ ಇಲ್ವೋ, ಪೂಜೆ ಪುನಸ್ಕಾರಗಳ ಬಗ್ಗೆ ಅವಳಿಗೇನ್ ಗೊತ್ತು, ನೀನೇನ್ ಹೇಳಿದ್ರೆ ಅದೇ ನಿಜ ಎಂದು ಅನ್ನುತ್ತಾನೆ. ಇಷ್ಟರಲ್ಲಿ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಬಂದು ಯಾರಿಗೋ ಫೋನ್ ಮಾಡುತ್ತಾರೆ. ಫೋನ್ ಅಲ್ಲಿ ಮಾತನಾಡುತ್ತಾ ಸಿಟಿ ಸೊಸೆ ಅವನಿ ಅಲ್ಲಿಗೆ ಬರ್ತಾಳೆ. ಅವನಿಯನ್ನು ನೋಡಿ ಆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿ, ಮೇಡಮ್, ಮನೆ ಮುಂದೆ ಪೇಂಟ್ ಬೇಕು ಅಂತ ಫೋನ್ ಮಾಡಿದ್ರಲ್ಲ, ನಿಮ್ಗೆ ಬೇಕಾದ ಡಿಸೈನ್ ಹಾಕೋಬಹುದು. ಅವುಗಳಲ್ಲಿ ಒಂದು ಡಿಸೈನ್ ನೋಡಿದ್ರೆ ಆ ಡಿಸೈನ್ ಅನ್ನ ನಿಮ್ ಮನೆ ಮುಂದೆ ಹಾಕಿ ಹೋಗ್ತೀವಿ. ತಪ್ಪದೆ ಎನ್ನುತ್ತಾ ತನಗೆ ಹಿಡಿಸಿದ ಡಿಸೈನ್ ಅನ್ನು ನೋಡಿಕೊಂಡು ಆ ಡಿಸೈನ್ ಮನೆ ಮುಂದೆ ಹಾಕು ಅಂತ ಹೇಳುತ್ತಾಳೆ. ಆ ಇಬ್ಬರು ವ್ಯಕ್ತಿಗಳು ಸರಿ ಅಂತ ಹೇಳಿ ಅಲ್ಲಿ ಶುಭ್ರ ಮಾಡಿ ಒಳ್ಳೆ ಡಿಸೈನ್ ಕ್ವಾಲಿಟಿಯ ಪೇಂಟ್ ಅನ್ನು ಹಾಕಿ ಅವನಿ ಹತ್ರ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇದೆಲ್ಲ ದೂರದಿಂದ ನೋಡುತ್ತಾ ಇರುವ ಶಾರದಾ ಪ್ರಸಾದರು ಕೂಡ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ ಕೂಡ ನೋಡ್ತಾನೆ ಇದ್ ಬಿಡ್ತಾಳೆ. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಹೇಗ್ ಮಾಡ್ಕೋಬೇಕೋ ಕಲ್ತ್ಕೊಳ್ಳಿ ಎಂದು ಅನ್ನುತ್ತಾಳೆ. ಆ ಮಾತುಗಳನ್ನು ಕೇಳಿದ ಅನಾಮಿಕಾ, ಸ್ಮಾರ್ಟ್ ವರ್ಕ್ ಅಂತ ನೀನ್ ಅಂದ್ಕೊಂಡ್ರೆ ಸರಿ ಹೋಗಲ್ಲ. ನಾನು ದಿನವೂ ಒಂದೊಂದು ರಂಗೋಲಿನ ಅಂದವಾಗಿ ಹಾಕೋತೀನಿ ಹೊರತು ನಿಮ್ ಮನೆ ಮುಂದೆ ಹಾಕಿದ ಪೇಂಟಿಂಗ್ ರಂಗೋಲಿ ಅದೇ ಇರುತ್ತೆ, ದಿನಾನು ಬದಲಾಯಿಸೋದಕ್ಕೆ ಕೂಡ ಆಗೋದಿಲ್ಲ. ಆ ಮಾತಿಗೆ ಅವನೇ, ದಿನವೂ ಶ್ರಮ ಪಡುವ ಕಷ್ಟ ತಪ್ಪದೆ ಮನೆ ಮುಂದೆ ರಂಗೋಲಿ ಇದ್ದ ಹಾಗೂ ಇರುತ್ತೆ, ಅದು ಆಲೋಚಿಸಬೇಕು ಹೊರತು ಹೊಸ ಹೊಸ ರಂಗೋಲಿ ಇದೆಯಾ ಇಲ್ವಾ ಅಂತ ಯಾರು ಆಲೋಚಿಸಬಾರ್ದು. ಇಲ್ಲಿ ನಮಗೆ ರಂಗೋಲಿ ಇಂಪಾರ್ಟೆಂಟ್ ಹೊರತು ಯಾವ ರಂಗೋಲಿ ಹಾಕೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಂದು ಒಳಗೆ ಹೋಗುತ್ತಾಳೆ. ಆ ಮಾತನ್ನು ಕೇಳಿದ ಅನಾಮಿಕಾ ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ. ಬನ್ನಿ ಇನ್ನು ನಾವು ಕೂಡ ಹೋಗೋಣ. ಈ ಹಳ್ಳಿ ಸೊಸೆ ಪಟ್ಟಣದ ಸೊಸೆ ಇಬ್ರು ಯಾವತ್ತೂ ಒಂದಾಗೋ ಹಾಗೆ ಇಲ್ಲ. ಅವರಿಬ್ರು ನಿಜವಾಗಿ ಒಂದಾಗಿದ್ರೆ ಎಲ್ರೂ ಸೇರಿ ಒಂದೇ ಮನೇಲಿ ಇರೋಣ ಅಂತ ನಾವು ಆಸೆ ಪಟ್ವಿ. ಆ ಆಸೆ ನೆರವೇರಲ್ಲ ಹೊರತು ಬನ್ನಿ ಹೋಗೋಣ ಎಂದು ಶಾರದಾ ಅಂದಿದ್ದರಿಂದ, ನೀನೇನ್ ಹೇಳಿದ್ರೆ ಅದೇ ಎಂದು ಪ್ರಸಾದ್ ಕೂಡ ಆಕೆಯ ಜೊತೆ ಒಳಗೆ ಹೊರಟು ಹೋಗುತ್ತಾನೆ. ಇದು ಹೀಗಿರುವಾಗ ಒಳಗಡೆಗೆ ಹೋದ ಅನಾಮಿಕಾ ತನ್ನ ಗಂಡನ ಹತ್ರ ಹೀಗಂತಾಳೆ, ಏನು ಅಂದ್ರೆ ನಿಮ್ಗೆ ಇಲ್ಲಿ ಈ ಮನೆ ಬಿಟ್ಟು ಬೇರೆ ಯಾವ ಮನೆ ಕೊಂಡ್ಕೊಳ್ಳೋಕೋ ಆಗ್ಲಿಲ್ವಾ? ಈ ಮನೆನ ಮಾರಾಟ ಮಾಡಿದ್ರು ಸರಿ, ಬೇರೆ ಮನೆ ಕೊಂಡ್ಕೊಳ್ಳೋಣ. ಮತ್ತೇನೈತೆ ಎಂದು ಕೇಳುತ್ತಲೇ ಅನಾಮಿಕಾ ಹೊರಗೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ರಮೇಶ್ ತನ್ನ ಮನಸ್ಸಿನಲ್ಲಿ, ಅಯ್ಯೋ ದೇವ್ರೇ, ಇಂತಹ ಚಿಕ್ಕದಕ್ಕೆ ಹೀಗಾಗಿ ಹೋದ್ರೆ ನಾನೇನ್ ಮಾಡ್ಬೇಕು ಎಂದು ಅಂದುಕೊಂಡು ಅವಳಿಗೆ ಏನೋ ಸಮಾಧಾನ ಹೇಳುತ್ತಾನೆ. ಸ್ವಲ್ಪ ಸಮಯದ ನಂತರ ಅನಾಮಿಕಾ, ಏನು ಅಂದ್ರೆ ನಾವು ಗುಡಿಗೆ ಹೋಗ್ಬೇಕು, ಬೇಗ ರೆಡಿಯಾಗಿ ಎಂದು ಅಂದಿದ್ದರಿಂದ ಅವನು ಸರಿ ಅನ್ನುತ್ತಾನೆ. ಸ್ವಲ್ಪ ಸಮಯದ ನಂತರ ಅನಾಮಿಕಾ ರಮೇಶ್ ಇಬ್ಬರು ಹೊರಗೆ ಬರುತ್ತಾರೆ. ಆಗಲೇ ಅವನಿ ಸುರೇಶ್ ಇಬ್ಬರು ಕೂಡ ಅವರ ಮನೆ ಮುಂದೆ ಹೊರಗೆ ಬರುತ್ತಾರೆ. ಅವನೇ ಸ್ಕರ್ಟ್ ಹಾಕೊಂಡಿದ್ದನ್ನು ನೋಡಿ ಅನಾಮಿಕಾ ಬಹಳ ಆಶ್ಚರ್ಯ ಹೋಗ್ತಾಳೆ. ಅದೆಲ್ಲ ದೂರದಿಂದ ನೋಡ್ತಾ ಇರುವ ಅತ್ತೆ ಮಾವ ಮಾತನಾಡ್ಕೋತಾ ಇರ್ತಾರೆ. ಅಮ್ಮ, ಈ ಹುಡುಗಿ ಏನೋ ಇಂಥ ಬಟ್ಟೆ ಹಾಕೊಂಡಿದ್ದಾಳೆ, ನಾಲ್ವರು ನೋಡಿದ್ರೆ ಏನಂತ್ಕೋತಾರೋ ಏನೋ, ಅಯ್ಯೋ ದೇವ್ರೆ. ಹಬ್ಬದ ದಿನ ರೇಷ್ಮೆ ಸೀರೆ ಉಟ್ಕೊಳ್ಳೋದು ಪದ್ಧತಿ, ಗುಡಿಗೆ ಹೋಗೋದು ಒಳ್ಳೆ ಪದ್ಧತಿ. ಹಬ್ಬದ ದಿನ ಬಂಗಾರ ಕೊಂಡ್ಕೊಳ್ಳೋದು, ಶಾಪಿಂಗ್ ಹೋಗೋದು ಅನ್ನೋದು ನನ್ನ ಪದ್ಧತಿ. ಆ ಮಾತನ್ನು ಕೇಳುತ್ತಲ್ಲ ಅನಾಮಿಕಾ, ಏನು ಅಂದ್ರೆ ಬಂಗಾರ ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದಾರಂತೆ. ನೀವು ನನಗೆ ಕನಿಷ್ಠ ಒಂದು ರೇಷ್ಮೆ ಸೀರೆ ಕೂಡ ಕೊಡಿಸ್ಲಿಲ್ಲ, ಎಲ್ಲ ನನ್ ಕರ್ಮ. ನಾನು ಎಲ್ಗೂ ಬರೋದಿಲ್ಲ, ನೀವೇ ಹೋಗಿ. ಅನಾಮಿಕಾ, ಮೊದ್ಲು ನಾವು ಗುಡಿಗೆ ಹೋಗಿ ಆಮೇಲೆ ಶಾಪಿಂಗ್ ಹೋಗೋಣ, ಸರಿನಾ? ಆ ಮಾತಿಗೆ ಅವಳು ಸರಿ ಅನ್ನುತ್ತಾಳೆ. ಇನ್ನು ಎರಡು ಜೊತೆ ಕೂಡ ಒಬ್ಬರು ಗುಡಿಗೆ ಮತ್ತೊಬ್ಬರು ಶಾಪಿಂಗಿಗೆ ಹೋಗುತ್ತಾರೆ. ಬಹಳ ಸಮಯದ ನಂತರ ಎರಡು ಜೋಡಿ ಕೂಡ ಮನೆಗೆ ತಿರುಗಿ ಬರುತ್ತಾರೆ. ಆಗ ಇಬ್ಬರು ಎದುರು ಬಂದಿದ್ದರಿಂದ ಅನಾಮಿಕಾ, ಬಂಗಾರದ ಒಲೆ ರೇಷ್ಮೆ ಸೀರೆ ಕೊಂಡ್ಕೊಂಡಿದ್ದೀನಿ ನಾನು, ಕೇಳಿಸ್ತಾ ಇದೆಯಾ ಎಂದು ಅನಾಮಿಕಾ ಅನ್ನುತ್ತಾಳೆ. ಆಗ ಅವನೇ, ಗೋಲ್ಡ್ ಬ್ಯಾಂಗಲ್ಸ್, ಗೋಲ್ಡ್ ಬಿಗ್ ಚೈನ್ ಕೊಂಡ್ಕೊಂಡಿದ್ದೀನಿ, ಕೇಳಿಸ್ತಾ ಇದೆಯಾ? ಹಾಗೆ ಮಾಡರ್ನ್ ಡ್ರೆಸ್, ಕಾರ್ಸ್ ಕೂಡ ಆರ್ಡರ್ ಮಾಡಿದ್ದೀನಿ, ಅದು ಕೂಡ ಬರ್ತಾ ಇದೆ ನೋಡಿ, ಹೊಟ್ಟೆ ಉರ್ಕೋಬೇಡಿ ಎಂದು ಕೋಪದಿಂದ ಒಳಗೆ ಹೋಗುತ್ತಾಳೆ. ಆ ಮಾತುಗಳನ್ನ ಕೇಳಿ ಅನಾಮಿಕಾ ಬಹಳ ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ. ಅನಾಮಿಕಾ ಅಳ್ತಾ ಇರ್ತಾಳೆ. ನೋಡಿದ್ರ ಎಷ್ಟು ಗರ್ವದಿಂದ ಮಾತಾಡ್ತಾಳೆ ಅವಳು. ಊರಲ್ಲಿ ಬೇಕಾದ ಡ್ರೆಸ್ ಹಾಕೊಂಡು ತಿರುಗ್ತಾ ಇದ್ದಾಳ. ಅಬ್ಬಾ, ಎಲ್ರು ನೋಡಿ ನಗ್ತಾ ಇದ್ದಾರೆ. ಅತ್ತೆ ಮಾವೇನ ಮರ್ಯಾದೆ ತೆಗಿತಾ ಇದ್ದಾಳೆ ಅವಳು ಎಂದು ಅರಚುತ್ತಾ ರಮೇಶನ್ಗೆ ಹೇಳ್ತಾ ಇರ್ತಾಳೆ. ಯಾಕೆ ನೀನ್ ಹಾಗೆ ಸುಮ್ಮನೆ ಅವಳ ಮೇಲೆ ಅರಚ್ತಾ ಇದ್ಯಾ? ಅವಳು ಪಟ್ಟಣದಲ್ಲಿ ಬೆಳೆದಿದ್ರಿಂದ ಹಾಗಿದ್ದಾಳೆ, ನಿನ್ಗೇನಕ್ಕೆ ಅವ್ರ ಬಗ್ಗೆ? ನೀನು ಸುಮ್ನೆ ಇರ್ಬೋದಲ್ಲ. ನಾನು ಸಮಾಧಾನವಾಗಿ ಇದ್ದೀನಿ. ಅವಳು ಸುಮ್ನೆ ನನ್ನ ರೊಚ್ಚಿಗೆ ಇಳಿಸ್ತಾಳೆ. ಅವಳು ಹಾಗೆ ಮಾಡ್ತಾ ಇದ್ರೆ ನಂಗೆ ಕೋಪ ಬರಲ್ವಾ? ನನ್ಗೆ ವಿಪರೀತವಾದ ಕೋಪ ಬರುತ್ತೆ. ಏನ್ ಮಾಡು ಅಂತೀರಾ? ಏನು ಮಾಡಲಾಗಿದೆ, ಕೂತ್ಕೊಂಡಿದ್ದೀನಿ ಎಂದು ಅನಾಮಿಕಾ ಅನ್ನುತ್ತಾಳೆ. ಆ ಮಾತುಗಳಿಗೆ ಅವನು ಏನು ಮಾತನಾಡದೆ ಇರುತ್ತಾನೆ. ಇದು ಹೀಗಿರುವಾಗ ಅಲ್ಲಿ ಅವನಿ ಸುರೇಶ್ ಮಾತನಾಡಿಕೋತಾ ಇರ್ತಾರೆ. ಅವನಿ, ಯಾಕೆ ನೀನು ಬೇಕು ಅಂತ ಅತ್ತಿಗೆ ಜೊತೆ ಜಗಳ ಆಡ್ತಾ ಇರ್ತೀಯ?
ನಾವೆಲ್ರೂ ಬಿಡಿ ಬಿಡಿಯಾಗಿರೋದು ಕಾಣಿಸ್ಲೇ ಇಲ್ವಾ? ಅವಳೇನಾದ್ರೂ ನಮ್ ಜೊತೆ ಚೆನ್ನಾಗಿದ್ರೆ ನಾವೇಕೆ ಹೀಗೆ ಇರ್ತೀವಿ? ನನ್ ಬಟ್ಟೆ ಬಗ್ಗೆ, ನನ್ ಖರ್ಚಿನ ಬಗ್ಗೆ, ನನ್ ಊಟದ ಬಗ್ಗೆ ಯಾವಾಗ್ಲೂ ಅವಳು ಮಾತಾಡ್ತಾನೆ ಇರ್ತಾಳೆ. ಹಳ್ಳಿಯಲ್ಲಿ ಇರೋರ್ಗೆ ಪಟ್ಟಣದಲ್ಲಿ ಇರೋರ್ಗೆ ಭೇದ ಗೊತ್ತಿಲ್ವಾ? ತಿಳಿದೇ ಇದ್ರೆ ತಿಳ್ಕೊಬೇಕು, ಇಲ್ಲ ಅಂದ್ರೆ ಹಾಗೆ ಮಾತಾಡ್ಬೋದಾ? ನೋಡು ಅವನಿ, ನಮ್ಮ ಅತ್ತಿಗೆ ನಿನ್ನ ಒಳ್ಳೇದಕ್ಕಾಗಿ ಎಲ್ಲ ಹೇಳ್ತಾ ಇದ್ದಾಳೆ. ಈಗ ಸಿಟಿಯಲ್ಲಿದ್ದ ಹಾಗೆ ನೀನು ಊರಲ್ಲಿದ್ರೆ ನಾಲ್ಕು ರೀತಿಯಲ್ಲಿ ಮಾತಾಡ್ಕೋತಾ ಇರ್ತಾರೆ. ಆ ವಿಷಯ ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ನೀನೇ ಹಚ್ಕೋತಾ ಇಲ್ಲ. ನಿಜಕ್ಕೂ ನಿನ್ ಬಗ್ಗೆ ಊರಲ್ಲಿ ಏನಂತ್ಕೋತಾ ಇದ್ದಾರೆ? ನಾನ್ ಹೇಳೋದಲ್ಲ, ನೀನೇ ಹೋಗಿ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಂದು ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಸುರೇಶ್. ಆ ಮಾತನ್ನು ಕೇಳಿದ ನಂತರ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂತ್ಕೋತಾಳೆ, ಏನು ನನ್ ಗಂಡ ಇಷ್ಟೊಂದು ಫೀಲ್ ಆಗಿ ಹೋಗ್ತಾ ಇದ್ದಾನೆ? ನಿಜಕ್ಕೂ ವಿಷಯವೇನೋ ನಾನೇ ಸ್ವಯಂ ಆಗಿ ಹೋಗಿ ತಿಳ್ಕೊತೀನಿ. ಹೀಗಲ್ಲ, ಸೀರೆ ಉಟ್ಕೊಂಡು ಮುಸ್ಕಾಕೊಂಡು ಮತ್ತೆ ನಿಜಕ್ಕೂ ಈ ಊರಿನ ಜನವೆಲ್ಲ ನನ್ ಬಗ್ಗೆ ಏನ್ ಅಂದ್ಕೋತಾರೋ ತಿಳ್ಕೊಬೇಕು, ಆಗ ಹೇಳ್ತೀನಿ ಇವರ ವಿಷಯ ಎಂದು ಅಂದುಕೊಂಡು ಬಹಳ ಹೊತ್ತು ಯೂಟ್ಯೂಬ್ ಅಲ್ಲಿ ಸೀರೆ ಹೇಗೆ ಉಟ್ಕೋಬೇಕು ನೋಡಿ ಕಲ್ತ್ಕೊಂಡು ಮತ್ತೆ ಸೀರೆ ಉಟ್ಕೊಂಡು ಒಂದು ಮುಸ್ಕು ಹಾಕೊಂಡು ಹೊರಗೆ ಬರುತ್ತಾಳೆ. ಆಕೆ ಸರಾಸರಿ ಒಂದು ಮರದ ಹತ್ರಕ್ಕೆ ಹೋಗ್ತಾಳೆ. ಆ ಮರದ ಕೆಳಗೆ ಕೆಲವರು ಹೆಂಗಸರು ಮಾತಾಡ್ಕೋತಾ ಇರ್ತಾರೆ. ಅವನಿ ಮರೆಯಿಂದ ಅವ್ರೇನು ಮಾತಾಡ್ಕೋತಾರೋ ಕೇಳ್ಕೊತಾ ಇರ್ತಾಳೆ. ಅವರ ಸುತ್ತಮುತ್ತಲಿನವರೆಲ್ಲರ ವಿಷಯನೂ ಹೇಳ್ಕೊತಾ ಇರ್ತಾರೆ. ಆ ಮಾತುಗಳನ್ನೆಲ್ಲ ಕೇಳಿ ಅವನಿ ತನ್ನ ಮನಸ್ಸಿನಲ್ಲಿ, ಇವ್ರ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ ಹೊರತು ನನ್ ಬಗ್ಗೆ ಮಾತಾಡ್ಕೋತಾ ಇಲ್ಲ, ನನ್ ಗಂಡ ಏನೋ ಇವ್ರು ಹಾಗಂತಾರೆ ಹೀಗಂತಾರೆ ಅನ್ಕೋತಾ ಇದ್ದಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲೇ ಇರುವ ಕಾಂತಮ್ಮ, ಅಂದ್ಹಾಗೆ ಮರ್ತೋದೆ, ಆ ಶಾರದಳ 2ನೇ ಸೊಸೆ ಇದ್ದಾಳಲ್ಲ, ಪಟ್ನದ ಹುಡುಗಿ, ನಿಜಕ್ಕ ಆ ಹುಡುಗಿ ಬಟ್ಟೆ ಏನು ಹುಡುಗಿ ಏನು ಅಮ್ಮೋ, ನೋಡ್ತಾ ಇದ್ರೆ ಒಂಥರ ಆಗತ್ತೆ. ಗಂಡಸ್ರೆಲ್ಲರ ಕಣ್ಣು ಅವಳ ಮೇಲೆ ಇರತ್ತೆ. ನಾಚಿಕೆ ಇಲ್ದೆ ಹೇಗೆ ತಿರುಗ್ತಾ ಇದ್ದಾಳೋ ಏನೋ. ನಾನು ಬಹಳ ಸಲ ನೋಡಿದೀನಿ. ಅದಕ್ಕೆ ತುಂಬಾ ದುಡ್ಡಿದೆ. ರೋಡ್ ಮೇಲೆ ಹಾಗೆ ವಯ್ಯಾರವಾಗಿ ಹೋಗ್ತಾ ಇರ್ತಾಳೆ. ಎಷ್ಟು ದುಡ್ಡಿದ್ರು ಅವ್ರು ಹೇಗಿರ್ಬೇಕು ಹಾಗೆ ಇದ್ರೆ ಅವ್ರಿಗೆ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಅವರು ಕೂಡ ಗೌರವವಿರುತ್ತೆ, ಆ ಕುಟುಂಬಕ್ಕೆ ಒಂದು ಗೌರವ ಇರುತ್ತೆ. ದೊಡ್ಡ ಸೊಸೆ ಅನಾಮಿಕನ್ ನೋಡು, ಎಷ್ಟು ಪದ್ಧತಿಯಾಗಿರ್ತಾಳೋ ಎಂದು ಅನಾಮಿಕಳ ಬಗ್ಗೆ ದೊಡ್ಡದಾಗಿ ಮಾತನಾಡುತ್ತಾ ಇದ್ದರೆ ಅವನಿ ಬಹಳ ಕೋಪದಿಂದ, ಇವರಿಗೆ ಈಗ ನಾನು ಹೀಗೆ ಕಾಣಿಸ್ತಾ ಇದ್ದೀನಿ, ಆಗ ಹೇಗೆ ಮಾತಾಡ್ತಾರೋ ಕೇಳಬೇಕು ಎಂದು ಅಂದುಕೊಂಡು ಹಿಂದೆಯಿಂದ ಹೋಗಿ ಅವರ ಮುಂದಿನಿಂದ ನಡೆದುಕೊಂಡು ಬರ್ತಾಳೆ. ಅವರಿಬ್ಬರು ಆಕೆಯನ್ನು ನೋಡಿ, ಶಾರದಳ 2ನೇ ಸೊಸೆ ಅಲ್ವಾ, ಏನು ಸೀರೆ ಉಟ್ಕೊಂಡಿದ್ದಾಳೆ, ಭಲೆ ವಿಚಿತ್ರವಾಗಿದೆ, ನಿಜಕ್ಕೂ ಇಷ್ಟು ಪದ್ಧತಿಯಾಗಿರೋ ಹುಡುಗಿನ ನೋಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ, ಹೀಗೆ ಇದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋದು ಅದೆಲ್ಲ ಕೇಳ್ಕೊತಾಳೆ ಅವನಿ. ಆ ನಂತರ ಅವನಿ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ, ನಿಜಾನೇ ಇಲ್ಲಿ ಹೇಗಿರ್ಬೇಕೋ ಹಾಗೆ ಇರ್ಬೇಕು ಅನ್ಕೋತೀನಿ. ನನ್ನಲ್ಲಿ ಬದಲಾವಣೆ ಬರ್ದೇ ಇದ್ರೆ ಇನ್ನು ನನ್ ಬಗ್ಗೆ ಎಷ್ಟು ಮಾತಂತಾರೋ. ಆ ಮಾತನ್ನು ಕೇಳಿ ನನ್ ಗಂಡ ನನ್ನನ್ನು ಹೊಡೆಯದೇ ಇದ್ರೆ ಸಾಕು. ನಿಜಕ್ಕೂ ಹೊಡೆಯೋದಲ್ಲ, ವಿಚ್ಛೇದನ ಕೊಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ನಾನು ಪದ್ಧತಿಯಾಗಿರ್ದೇ ಇದ್ರೆ ನಾಳೆ ನಡೆಯೋದು ಅದೇ ಅನ್ಕೋತೀನಿ ಎಂದು ಭಾವಿಸಿ ಅಲ್ಲಿಂದ ಮನೆಗೆ ಹೊರಡುತ್ತಾಳೆ. ಸ್ವಲ್ಪ ಜನ ಗಂಡಸರು ಆಕೆಯನ್ನು ನೋಡಿ, ಶಾರದಾ ಅವರ 2ನೇ ಸೊಸೆ ಎಷ್ಟು ಪದ್ಧತಿಯಾಗಿದ್ದಾಳೋ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಮಾತುಗಳನ್ನು ಕೇಳಿಸಿದ ಹಾಗೆ ಅವನಿ ಸಂತೋಷ ಪಡುತ್ತಾ, ನಾನು ಹೀಗೆ ಮಾಡೋದು ಬಹಳ ಒಳ್ಳೇದಾಯ್ತು ಅಂತ ನನ್ಗೆ ಪೂರ್ತಿಯಾಗಿ ಅರ್ಥವಾಗಿದೆ ಎಂದು ಮನೆಗೆ ಹೋಗುತ್ತಾಳೆ. ಮನೆ ಹತ್ರ ಎಲ್ಲರೂ ಕೂಡ ಅವನಿಯನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಇದು ಕನಸ ನಿಜನಾ? ನಾನ್ ನಿಜಕ್ಕೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಸುರೇಶ್ ಅನ್ನುತ್ತಲೇ ಅವನಿ ಅಳುತ್ತಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ಆ ಮಾತುಗಳನ್ನು ಕೇಳಿದ ಸುರೇಶ್, ನಾನ್ ಹೇಳಿದ್ರೆ ನಂಬಿಲ್ವಲ್ಲ, ಈಗ ನೀನಾಗಿ ನೀನು ತಿಳ್ಕೊಂಡಿಯಲ್ಲ, ಇನ್ಮೇಲಾದ್ರೂ ನಮ್ಮ ಅತ್ತಿಗೆನ ನೋಡಿ ಕಲ್ತ್ಕೋ. ಈಗ್ಲೇ ಎಲ್ಲ ಕಲ್ತ್ಕೋತೀನಿ ಎಂದು ಅನಾಮಿಕಳ ಹತ್ರಕ್ಕೆ ಹೋಗುತ್ತಾಳೆ. ಅನಾಮಿಕಳ ಜೊತೆ ನಡೆದ ವಿಷಯವನ್ನೆಲ್ಲ ಹೇಳಿ ದುಃಖ ಪಡುತ್ತಾಳೆ. ಸರ್, ಇನ್ನು ಮೇಲಿಂದ ನಾವೆಲ್ಲ ಜೊತೆಗೆ ಇರೋಣ. ನಾವಿಬ್ಬರು ಕಲಿತಿದ್ದರೆ ಅತ್ತೆ ಮಾವಯ್ಯ ಕೂಡ ಸಂತೋಷವಾಗಿರ್ತಾರೆ, ನಮ್ಮ ಗಂಡಂದರು ಸಂತೋಷವಾಗಿರ್ತಾರೆ, ಇನ್ನು ನಮ್ಮ ಕುಟುಂಬವೆಲ್ಲ ಸಂತೋಷವಾಗಿರುತ್ತೆ. ಏನಂತೀಯಾ? ಸರಿ ಅಕ್ಕ, ನೀನ್ ಹೇಳಿದ ಹಾಗೆ ನಾನ್ ಕೇಳ್ತೀನಿ, ನೀನ್ ಹಾಗೆ ಎಲ್ಲ. ಆ ಮಾತಿಗೆ ಅನಾಮಿಕ ಸಂತೋಷ ಪಡುತ್ತಾಳೆ. ಆ ಮಾರನೇ ದಿನದಿಂದ ವಾರಗಿತ್ತಿಯರಿಗೆ ಕೆಲಸಗಳನ್ನ ಕಲಿಸುತ್ತಾ ಪದ್ಧತಿಯಾಗಿ ಹೇಗಿರಬೇಕು ಎಂದು ಹೇಳುತ್ತಾ ಇರುತ್ತಾಳೆ. ಹಾಗೆ ಕೆಲವು ದಿನ ಕಳೆದ ನಂತರ ಅತ್ತೆ ಮಾವ ಗಂಡರ ಜೊತೆ ಅವರೆಲ್ಲರೂ ಒಂದೇ ಮನೆಯಲ್ಲಿ ಇರುತ್ತಾ ಮಿಕ್ಕ ಮನೆಯನ್ನು ಬಾಡಿಗೆ ಕೊಟ್ಟು ಆ ದುಡ್ಡನ್ನು ಕೂಡ ಕೂಡಿಡುತ್ತಾ ಬಹಳ ಸಂತೋಷದಿಂದಿರುತ್ತಾರೆ. ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದು ಮರಿಬೇಡಿ.